ಜ್ಞಾನಪೀಠ ಕಮಿಟಿ ಕಂಬಾರರಿಗೆ ನೀಡಿರೋ ಜ್ಞಾನಪೀಠ ಪ್ರಶಸ್ತಿಯನ್ನ ವಾಪಸ್ ಪಡಿಬೇಕು. ಅವರು ಮರಾಠ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಕಂಬಾರರ ಜ್ಞಾನಪೀಠ ವಾಪಸ್ ಪಡಿಬೇಕು ಅನ್ನೋದು ಮಹಾರಾಷ್ಟ್ರದ 8 ಕೋಟಿ ಮರಾಠಿಗರ ಒತ್ತಾಯವಾಗಿದೆ. ಮುಂಬೈನಲ್ಲಿ ಹೋಟೆಲ್ಗಳಲ್ಲಿ ಉಡುಪಿ ಮೂಲದ ಸಾಕಷ್ಟು ಜನರಿದ್ದಾರೆ. ಅವರಿಗೆಲ್ಲ ವಾಪಸ್ ಕರ್ನಾಟಕಕ್ಕೆ ತೆರಳುವಂತೆ ಹೇಳಬೇಕಾಗುತ್ತೆ. ಭಾಷೆ ಯಾರ ಶತ್ರು ಅಲ್ಲ ಅನ್ನೋದನ್ನ ಕಂಬಾರರು ನೆನಪಿಟ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಬೇಕು ಅನ್ನುವಂಥ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇತ್ತು. ಅಷ್ಟೇ ಅಲ್ಲ, ಎಂಇಎಸ್ನ ಮರಾಠಿ ಮೇಯರ್ ಹಾಗೂ ಉಪಮೇಯರ್ ಕನ್ನಡಕ್ಕೆ ದ್ರೋಹ ಬಗೆದಿದ್ದಾರೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ಕರಾಳ ದಿನವನ್ನು ಆಚರಿಸಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಬಹಳಷ್ಟಿತ್ತು. ಆದರೆ ಸರ್ಕಾರ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಇಡೀ ಪ್ರಕರಣವನ್ನು ತಣ್ಣಗಾಗಿಸುವಂತಹ ಪ್ರಯತ್ನ ಮಾಡಿತು. ಆದರೆ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮಾತ್ರ ಸುಮ್ಮನಾಗಲಿಲ್ಲ. ಆದರೆ ಇದೆಲ್ಲವನ್ನ ನೋಡ್ತಾ ಇರುವಂತಹ ಸಾಮ್ನಾ ಪತ್ರಿಕೆಯ ಸಂಪಾದಕರಾದಂತಹ ಬಾಳ್ ಠಾಕ್ರೆ ಮತ್ತೆ ತಮ್ಮ ಮೂಗನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಯಾವಾಗಲೂ ತಮ್ಮ ಉದ್ದಟತನದಿಂದ ಬಾಳ್ ಠಾಕ್ರೆ ತುಂಬಾನೇ ಪ್ರಸಿದ್ಧಿ ಪಡೆದಿದ್ದಾರೆ. ಈಗಲೂ ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಂಬಾರರ ಬಗ್ಗೆ ತುಂಬಾ ಹಗುರವಾಗಿ ಮಾತನಾಡಿದ್ದಾರೆ. ಮರಾಠಿ ಮಹತ್ವವನ್ನ ಅವರಿಗೆ ತಿಳಿಸಿಕೊಡಬೇಕು. ಅಷ್ಟೇ ಅಲ್ಲ, ಅವರಿಗೆ ಸಿಕ್ಕಿರುವಂತಹ ಜ್ಞಾನಪೀಠ ಪ್ರಶಸ್ತಿಯನ್ನ ಕೂಡ ವಾಪಸ್ ಪಡಿಬೇಕು ಅನ್ನುವಂತಹ ಉದ್ದಟತನವನ್ನ ಪ್ರದರ್ಶಿಸಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಕನ್ನಡಿಗರಿದ್ದಾರೆ. ಅವ್ರನ್ನೆಲ್ಲ ವಾಪಸ್ ಹೋಗಿ ಅಂತ ಹೇಳಿದ್ರೆ ಹೇಗಿರುತ್ತೆ ಅನ್ನುವಂತಹ ಮಾತನ್ನ ಠಾಕ್ರೆ ಹೇಳಿದ್ದಾರೆ. ಠಾಕ್ರೆ ಈ ರೀತಿಯ ಹೇಳಿಕೆಗಳಿಂದ ಪ್ರಸಿದ್ಧಿ ಕುಖ್ಯಾತಿ ಗಳಿಸಿರೋದು ಇದೇ ಹೊಸತೇನಲ್ಲ. ಪದೇ ಪದೇ ಅವರು ಯಾರನ್ನಾದ್ರೂ ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗ್ತಾರೆ. ಕನ್ನಡ ಅಂದ್ರೆ ಸಾಕು, ಅವರು ಯಾವಾಗಲೂ ಕೂಡ ಸಿಡಿದೇಳ್ತಾರೆ. ಈಗಲೂ ಕೂಡ ಅದೇ ಮಾಡಿದ್ದಾರೆ. ಕಂಬಾರರ ವಿರುದ್ಧ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಸಾಮ್ನಾ ದಿನಪತ್ರಿಕೆಯ ಒಂದು ಸಂಪಾದಕೀಯದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಬಾಳ್ ಠಾಕ್ರೆ ಕೊಟ್ಟಿದ್ದಾರೆ. ಮೊದಲೇ ಕಂಬಾರರಿಗೆ ಅವಮಾನವನ್ನ ಮಾಡಲಾಗಿದೆ ಅಂತ ಕರ್ನಾಟಕದ ಪ್ರತಿಯೊಬ್ಬ ಜನತೆಯೂ ಕೂಡ ಕುದಿಯುತ್ತಿರುವಂತಹ ಈ ಸಂದರ್ಭದಲ್ಲಿ ಸಾಮ್ನಾ ದಿನಪತ್ರಿಕೆಯ ಸಂಪಾದಕರಾದಂತಹ ಬಾಳ್ ಠಾಕ್ರೆ ನೀಡಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಒಂದು ರೀತಿಯ ವಿವಾದವನ್ನ ಭುಗಿಲೇಳಿಸುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. Yes. Okay. ಬನ್ನಿ, ಒಟ್ಟಾರೆ ಸಾಮ್ನಾ ದಿನಪತ್ರಿಕೆಯ ಸಂಪಾದಕೀಯಲ್ಲಿ ಬಾಳ್ ಠಾಕ್ರೆ ಏನೆಲ್ಲ ಬರೆದಿದ್ದಾರೆ, ಯಾವ ರೀತಿಯಾದಂತಹ ವಿವಾದವನ್ನು ಸೃಷ್ಟಿಸಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಾಳ್ ಠಾಕ್ರೆ ನಿಜಕ್ಕೂ ಕೂಡ ವಿವಾದಗಳಿಗೋಸ್ಕರನೇ ಹುಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿಯವರೆಗೆ ಅವ್ರು ನಡೆದುಕೊಂಡಿರುವಂತಹ ರೀತಿ, ಪ್ರದರ್ಶಿಸುತ್ತಿರುವಂತಹ ಉದ್ದಟವನ್ನ ನೋಡಿದ್ರೆ ಇದಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ತಲೆ ಸರಿ ಇರೋರು ಯಾರು ಕೂಡ ಇಂಥ ಹೇಳಿಕೆಗಳನ್ನ ನೀಡೋದಿಲ್ಲ. ನೀವೇನ್ ಹೇಳ್ತೀರಾ? ರಾಧಾ, ಯಾವತ್ತಿಗೂ ಕೂಡ ಬಾಳ್ ಠಾಕ್ರೆ 60ರ ದಶಕದಿಂದಲೂ ಕೂಡ ಕನ್ನಡಿಗರ ಮೇಲೆ, ಪ್ರಮುಖವಾಗಿ ಮುಂಬೈಯಲ್ಲಿ ಮರಾಠಿ ಮತಗಳನ್ನು ಪಡೆಯಲು ಈ ರೀತಿಯಾಗಿರ್ತಕ್ಕಂಥ ತಂತ್ರಗಳನ್ನು ಹೆಣಿತಾ ಇರ್ತಾರೆ. ಸದ್ಯದಲ್ಲೇ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಗಳು ಕೂಡ ಬರ್ತಾ ಇವೆ. ಹೀಗಾಗಿ ಕಂಬಾರರ ಹೇಳಿಕೆ ಬಗ್ಗೆ ಸಂಪಾದಕೀಯ ಬರೀತಕ್ಕಂಥ ಒಂದು ಅವಕಾಶವನ್ನು ಬಿಡಲು ಬಾಳ್ ಠಾಕ್ರೆ ತಯಾರಿದ್ದಂತಿಲ್ಲ. ಸಾಮ್ನಾದ ಸಂಪಾದಕೀಯವನ್ನು ನಾವು ನೋಡಬಹುದು ರಾಧಾ. ಸಾಮ್ನಾ ಶಿವಸೇನಾದ ಮುಖಪತ್ರಿಕೆ. ಬಾಳ್ ಠಾಕ್ರೆ ಅದರಲ್ಲಿ ಇವತ್ತು ಸಂಪಾದಕೀಯವನ್ನು ಬರೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಂದ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ಇಡೀ ಒಂದು ಸಂಪಾದಕೀಯ ಪ್ರಮುಖ ಲೇಖನ. ಸಂಪಾದಕೀಯದ ಒಂದು ಮುಖ ಏನಿದೆ ಅದರ ಹೆಡ್ಲೈನೇ ವಿಚಿತ್ರವಾಗಿದೆ.
ಚಂದ್ರಶೇಖರ್ ಕಂಬಾರರ ಸೊಂಟವನ್ನು ಮುರಿರಿ ಅಂತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಇದರಲ್ಲಿ ಕೊಡಲಾಗಿದೆ ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ದೇಶದ ಪ್ರಮುಖ ರಾಜಕಾರಣಿಗಳು ಹೇಗೆ ಉಪಯೋಗಿಸ್ಬೋದು ಅಂತಕ್ಕಂಥದ್ದು ಕೂಡ ವಿಚಿತ್ರ. ಈ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿದೆ. ಕೇವಲ ನಿಷೇಧ ಮಾಡಿ ನಡೆಯುವುದಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ಪ್ರಯೋಗ ಮಾಡ್ತಾ ಇರತಕ್ಕಂಥ ಚಂದ್ರಶೇಖರ್ ಕಂಬಾರ್ ವಿರುದ್ಧ ಕೇವಲ ನಿಷೇಧ ಮಾಡಿ ನಡೆಯೋದಿಲ್ಲ, ಅವರ ಸೊಂಟದಲ್ಲಿ ಒದೆಯಿರಿ, ಒದ್ದು ಮರಾಠಿ ಭಾಷೆಯ ಅರ್ಥವನ್ನು ಅವರಿಗೆ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಬಾಲ್ ಠಾಕ್ರೆ ಇದರಲ್ಲಿ ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಅರ್ಥ. ಈ ರೀತಿ ज्ञानपीठ विजेत कंबार भागात दहाडीपर्यंत कन्नड सक्ती करावी आणि सीमा भागातील मराठी भाषकांना मराठीतून शिक्षण हवे असेल तर त्यांनी महाराष्ट्रात निघून जावे ಅಂತಕ್ಕಂಥ ಮಾತನ್ನ, ಆ ರೀತಿಯಾಗಿರ್ತಕ್ಕಂಥ ಮರಾಠಿ ಭಾಷೆ ಬೇಕಾದರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಂತಕ್ಕಂಥದ್ದನ್ನು ಕಂಬಾರರು ಹೇಳಿದರು. ಈ ಬಗ್ಗೆ ಬಾಲ್ ಠಾಕ್ರೆ ಸಾಕಷ್ಟು ವ್ಯಗ್ರವಾಗಿ ತಮ್ಮ ಸಂಪಾದಕೀಯರದಲ್ಲಿ ಬರೆದದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇ ರೀತಿ ಇನ್ನೂ ಒಂದು ಕಡೆ ಬಾಲ್ ಠಾಕ್ರೆ ಹೇಳ್ತಾರೆ, ಯಡಿಯೂರಪ್ಪನವರಿಗೆ ಭ್ರಷ್ಟಾಚಾರದಲ್ಲಿ ಲಿಪ್ತವಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಕನ್ನಡಿಗರು ಆ ರೀತಿಯಾಗಿರ್ತಕ್ಕಂಥ ಅನುಕಂಪವನ್ನು ತೋರಿಸ್ತಾರೆ. ಆದರೆ 66 ದಶಕಗಳಿಂದ ಮರಾಠಿಗರು ಏನು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅನುಕಂಪ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ, ಯಾಕೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬಾಲ್ ಠಾಕ್ರೆ ಮಾಡ್ತಿರ್ತಕ್ಕಂಥ ಪ್ರಶ್ನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಲ್ ಠಾಕ್ರೆ ತಮ್ಮ ಸಂಪಾದಕೀಯದಲ್ಲಿ ಬರೆದಿದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಶಾಂತ್, ಒಟ್ಟಾರೆ ಸಾಮ್ನಾ ದಿನಪತ್ರಿಕೆಯಲ್ಲಿ ಅವರು ಏನೇನು ಬರೆದಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ್ರೆ, ಬಾಲ್ ಠಾಕ್ರೆ ಅವರ ಈ ಉದ್ದಟತನದ ಹೇಳಿಕೆಗೆ ನಿಮ್ಮ ಪ್ರತಿಕ್ರಿಯೆ ಏನು? ಬಾಲ್ ಠಾಕ್ರೆ ಒಂದು ಎರಡು ಮುಖದ ವ್ಯಾಘ್ರ. ಅವನು ಪ್ರತಿ ಸಂದರ್ಭದಲ್ಲೂ ಸಹ ಇಂಥ ಹುಚ್ಚುನಾಯಿ ಹೇಳಿಕೆಯನ್ನ ನಿರಂತರವಾಗಿ ಕೊಟ್ಕೊಂಡೇ ಬಂದ. ಅದು ಒಂದು ಮುಖ ಧರ್ಮದ ಹೆಸರಿನಲ್ಲಿ, ಮತ್ತೊಂದು ಮುಖ ಮರಾಠಿಗರ ಹೆಸರಿನಲ್ಲಿ ತನ್ನ ರಾಜಕಾರಣವನ್ನ ಮಾಡ್ಲಿಕ್ಕೋಸ್ಕರ ಇಂಥ ಹೇಳಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾನೆ. ಅದಕ್ಕಾಗಿ ಈ ಹುಚ್ಚುನಾಯಿಗೆ ಸರಿಯಾದಂತ ಚಿಕಿತ್ಸೆಯನ್ನ ಕೊಡಿಸ್ಬೇಕಾಗಿದೆ. ಮಹಾರಾಷ್ಟ್ರದ ಕನ್ನಡಿಗರನ್ನ ನಾನು ಮನ್ಸು ಮಾಡಿದ್ರೆ ಓಡಿಸ್ತೀನಿ ಅಂತ ಹೇಳುವಂತ ಬಾಲ್ ಠಾಕ್ರೆಗೆ ಇವತ್ತೇನಾದ್ರೂ ಶಿವಸೇನೆ ಅಲ್ಲಿ ಉಳಿದಿದೆ ಅಂದ್ರೆ ಅಲ್ಲಿಯ ಬಾಂಬೆಯ ಕನ್ನಡಿಗರಿಂದ ಅನ್ನೋದನ್ನ ಬಾಲ್ ಠಾಕ್ರೆಗೆ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಹುತ್ತು ಭಾರತೀಯರು ಹೊದಿಲಿಕ್ಕೆ ತಯಾರಿದ್ದಾರೆ ಬಾಲ್ ಠಾಕ್ರೆಗೆ. ಕನ್ನಡಿಗರನ್ನ ಕೆಣಕಿರೆ ಇವತ್ತೇನು ಕಂಬಾರರು ಬಗ್ಗೆ ಕಂಠ ಮುರಿಯಂಗ ಹೊಡೀರಿ ಅಂತ ಹೇಳಿದನಲ್ಲ, ಅಲ್ಲಿರುವ ಕನ್ನಡಿಗರೇ ಬಾಲ್ ಠಾಕ್ರೆಯ ಸೊಂಟ ಮುರಿಯುವ ತಾಕತ್ತು ಮುಂಬೈಲಿರುವಂತ ಕನ್ನಡಿಗರಿಗೆ ಬಂದಿದೆ. ಯಾಕಂದ್ರೆ ಇವತ್ತು ಅಲ್ಲಿಯ ಉದ್ಯಮಿಗಳ ಕೊಡುವಂತ ಅರ್ಥದಿಂದ ಶಿವಸೈನ್ಯ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ. ಅದನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ತನ್ನ ವಯಸ್ಸು ತಕ್ಕನಾಗಿ ಮಾತಾಡುವಂತದ್ನ ಕಲಿಬೇಕಾಗಿತ್ತು. ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ನಾಯಕ ಅಂತ ಹೇಳ್ಕೊಳ್ಳುವಂತ ಈ ವ್ಯಾಘ್ರ ಈಗಲಾದ್ರೂ ಬುದ್ಧಿ ಕಲಿಲ್ಲ ಅಂದ್ರೆ ಮುಂಬೈಲಿರುವಂತ ಕನ್ನಡಿಗರೇ ಹುಚ್ಚುನಾಯಿಯಾಗಿ ಹಟ್ಟಿಸ್ಕೊಂಡು ಹೊಡೆಯುವಂತ ದಿನ ಬಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಇವತ್ತು ಉತ್ತರ ಭಾರತೀಯವ್ರನ್ನ ಆ ಕೆಲಸಕ್ಕೆ ನಿಂತಿದ್ದಾರೆ ಉತ್ತರ ಭಾರತೀಯರು. ಹಾಗೆ ಕನ್ನಡಿಗರು ಕೈ ಜೋಡಿಸಿದ್ರೆ ಅವರಿಗೆ ಮುಂಬೈ ನಗರದಲ್ಲೇ ಹೊಡಿಲಿಕ್ಕೆ ತಯಾರಿದ್ದಾರೆ, ಸೊಟ್ಟ ಮುರಿಲಿಕ್ಕೆ ತಯಾರಿದ್ದಾರೆ. ಇವತ್ತು ಇಡೀ ಕನ್ನಡಿಗರ ಒಂದು ರೋಮವನ್ನು ಸಹ ಇಂಥ 100 ಬಾಲ್ ಠಾಕ್ರೆ ಹುಟ್ಕೊಂಡ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕನ್ನಡಿಗರು ಇವತ್ತು ಮುಂಬೈ ನಗರದಲ್ಲಿ ಬದುಕುವಂತ ಕನ್ನಡಿಗರು ಅಲ್ಲಿಯ ಸಂಸ್ಕಾರ ಸಂಸ್ಕೃತಿಗೆ ಹೊಂದ್ಕೊಂಡು ಬದುಕ್ತಾ ಇದ್ದಾರೆ. ಇವ್ರ ತರ ಮರಾಠಿಗರ ತರ ಇಲ್ಲಿ ಕರ್ನಾಟಕದಲ್ಲಿ ಇದ್ಕೊಂಡು ಪುಂಡಾಟ ಕೆಲಸ ಮಾಡ್ಕೊಂಡು ನಾಡದ್ರೋಹ ರಾಷ್ಟ್ರದ್ರೋಹ ಕೆಲಸ ಮಾಡ್ಕೊಂಡು ಕನ್ನಡಿಗರು ಮುಂಬೈಯಲ್ಲಿ ಬದುಕ್ತಾ ಇಲ್ಲ. ಹೇಳ್ಬೇಕಾದ್ದು ಈ ಬಾಲ್ ಠಾಕ್ರೆ ಹೇಳ್ಬೇಕಾದ್ದು ಇಲ್ಲಿಯ ಮರಾಠಿ ಪುಂಡ್ರಿಗೆ ಹೇಳ್ಬೇಕು ಹೊರತು, MES ಪುಂಡ್ರಿಗೆ ಹೇಳ್ಬೇಕು ಹೊರತು ಕನ್ನಡಿಗರಿಗೆ ಹೇಳೋದಲ್ಲ. ಜ್ಞಾನಪೀಠ ಪ್ರಶಸ್ತಿ ಇವತ್ತು ಕಂಬರಿಗೆ ಬಂದಿದೆ ಅಂದ್ರೆ ಆ ಪ್ರಶಸ್ತಿಯ ಮೆರುಗು ಜಾಸ್ತಿ ಆಗಿದೆ ಹೊರತು ಅದರಿಂದ ಕಂಬಾರರ ಘನತೆಗೆ ದೊಡ್ಡ ಇದು ಬಂದಿಲ್ಲ. ಪ್ರಶಸ್ತಿ ಕಂಬಾರ ಅಂತವರಿಗೆ ಕೊಟ್ಟಿದ್ದ ಕಾರಣ, ಇಲ್ಲ ಕನ್ನಡದ 7 ಜನ ಜ್ಞಾನಪೀಠ ಕವಿಗಳಿಗೆ ಕೊಟ್ಟ ಕಾರಣ ಆ ಪ್ರಶಸ್ತಿಯ ಮಾನ್ಯತೆ ಜಾಸ್ತಿ ಆಗಿದೆ, ಅದ್ರ ಗೌರವ ಜಾಸ್ತಿ ಆಗಿದೆ ಹೊರತು ಅದ್ರ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟ ತಕ್ಷಣ ಕಂಬಾರ ಗೌರವ ಹೆಚ್ಚಾಗಿದೆ ಅನ್ನೋದಲ್ಲ. ಕಂಬಾರಿಗೆ ಇನ್ನೂ 10 ಜ್ಞಾನಪೀಠ ಕೊಟ್ಟರೆ
ಅದಕ್ಕೆ ಅವ್ರಿಗೇನು ಸರಿ ಸಮಾನ ಅಲ್ಲ ಅನ್ನೋ ಮಾತನ್ನ ನಾನು ಠಾಕ್ರೆ ನೇರವಾಗಿ ಹೇಳ್ತೀನಿ. ಕನ್ನಡಿಗರು ರಚ್ಚಿಗೆದ್ದು ಹುಚ್ಚನಾಯಿಯಂಗೆ ಬಾಳ್ ಠಾಕ್ರೆ ಬರೆಯೋಕ್ಕಿಂತ ಮುಂಚೆ ಬಾಳ್ ಠಾಕ್ರೆ ಮುದಿ ಸಿಂಹ ಅಂತ ಈಗ ಕರೀತಾ ಇದ್ದಾರೆ. ಆ ಮುದಿ ಸಿಂಹ ಗೌರವದಿಂದ ಇದ್ರೆ ಅವನೊಂದಷ್ಟು ಕಾಲ ಉಳಿಬಹುದು, ಇಲ್ಲಾಂದ್ರೆ ಉತ್ತರ ಭಾರತೀಯರು ಕನ್ನಡಿಗರು ಅಲ್ಲಿ ಮುಂಬೈ ನಗರದಲ್ಲಿ ಅವನು ಸೊಂಟ ಮುರಿತಾರೆ ಸದ್ಯದಲ್ಲಿ ಅನ್ನೋ ಎಚ್ಚರಿಕೆಯನ್ನ ನಾವು ಹೇಳ್ಬೇಕಾಗತ್ತೆ. ಓಕೆ, ನಾರಾಯಣ್ ಗೌಡ್ರೆ, ಈಗ ಬೆಳಗಾವ್ನ ಸೂಪರ್ ಸೀಡ್ ಮಾಡಬೇಕು, MES ಕಾರ್ಯಕರ್ತರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಪ್ರತಿಯೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಆಗ್ರಹ ಆಗಿತ್ತು. ಆದ್ರೆ ಸರ್ಕಾರ ಯಾಕೋ ಬರೀ ನೋಟಿಸ್ ಕೊಡ್ತಾ ಇತ್ತು, ಇದಕ್ಕೆ ಅಸಮಾಧಾನ ಕೂಡ ಉಂಟಾಯ್ತು. ಈಗ ಬಾಳ್ ಠಾಕ್ರೆ ಅವರು ಈ ರೀತಿಯ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಗತ್ಯವಾಗಿ ಆಗ್ಬೇಕಾಗಿರೋದು ಏನು ಅಂತ ಅನ್ಸುತ್ತೆ ನಿಮ್ಗೆ? ಇವರು ಇವತ್ತು ಕರ್ನಾಟಕ ಸರ್ಕಾರದ ಜನ ಗಂಡಸರಾಗ್ಬೇಕಷ್ಟೇ. ಪ್ರತಿಯೊಬ್ಬ ಕನ್ನಡಿಗನ ರಕ್ತ ಕುದೀತಾ ಇದೆ ಈ ಸಂದರ್ಭ. ಆದ್ರೆ ಈ ರಾಜಕಾರಣ ಮಾಡುವಂತ ಸರ್ಕಾರ ನಡೆಸುವಂತ ಕನ್ನಡಿಗರ ರಕ್ತ ಯಾಕೆ ಕುದಿತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಇವ್ರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇಷ್ಟೆಲ್ಲ ಕನ್ನಡಿಗರನ್ನ ಅವಮಾನ ಮಾಡಿದ್ರು ಸಹಿಸ್ಕೊಂಡಿದ್ದಾರೆ ಅಂದ್ರೆ ಇವ್ರು ಎಂತ ಕೆಟ್ಟ ರಾಜಕಾರಣವನ್ನ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಈಗಾದ್ರೂ ಮಾನ ಮರ್ಯಾದೆ ಇದ್ರೆ ತಕ್ಷಣ ಮುಲಾಜಿಲ್ದಂಗೆ ಅವ್ರನ್ನ ಅದನ್ನ ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆಗೊಳಿಸ್ಬೇಕು. ಆ ನಾಡದ್ರೋಹಿಗಳ ಬಂಧಿಸಿ ಮುಲಾಜಿಂದಲೇ ಜೈಲು ಕಳಿಸ್ಬೇಕು. ಯಾವ ಬಾಂಬೆಲಿರುವಂತ ಕನ್ನಡಿಗರನ್ನ ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಶಿವಸೇನೆಗಿಂತ ಅಲ್ಲಿಯ ಉದ್ಯಮಿಗಳು, ಅಲ್ಲಿಯ ಕನ್ನಡಿಗರು ಚೆನ್ನಾಗಿ ಗಟ್ಟಿಯಾಗಿದ್ದಾರೆ. ಅದಕ್ಕಾಗಿ ಇಂತ ಆಗಿಂದಾಗ ಬಾಂಬೆ ಕನ್ನಡಿಗರನ್ನ ಮುಂದಿಟ್ಕೊಂಡು ಈ ಬಾಳ್ ಠಾಕ್ರೆ ಗುಂಪನ್ನು ತೋರ್ಸೋ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಗುಮ್ಮ ಏನ್ ಮಾಡುತ್ತೆ ಅನ್ನೋದು ಗೊತ್ತಿದೆ ಅವನಿಗೆ. ಹಾಗಾಗಿ ನಾವ್ ಹೇಳ್ತಾ ಇದೀವಿ, ಸರ್ಕಾರ ನಿಜವಾದ ಕಳಕಳಿ ನಾಡ ಬಗ್ಗೆ ನುಡಿ ಬಗ್ಗೆ ಇದ್ರೆ ಸರಿಯಾದಂತ ತೀರ್ಮಾನ ತಗೊಂಡು ಕನ್ನಡಿಗರು ಅಂದ್ರೆ ಏನು ಅಂತ ಹೇಳಿ ತೋರಿಸುವಂತ ಕೆಲಸ ಮಾಡಬೇಕಾಗಿದೆ. ಓಕೆ, ಧನ್ಯವಾದ ನಾರಾಯಣ್ ಗೌಡ್ರ. ಇಷ್ಟೊತ್ತು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ರು. ಒಟ್ಟಾರೆ ಶಿವಸೇನೆ ಮುಖ್ಯಸ್ಥ ಬಾಳ್ ಠಾಕ್ರೆಯ ಈ ಉದ್ದಟತನದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಈಗ ಖ್ಯಾತ ನಿರ್ದೇಶಕರಾದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ಕಂಬಾರರಿಗೆ ಜ್ಞಾನಪೀಠ ಸಿಕ್ಕಂತಹ ಸಂದರ್ಭದಲ್ಲಿ ಇಡೀ ಕನ್ನಡಿಗರು ಎಷ್ಟು ಸಂತೋಷ ಪಟ್ರೋ ಅಷ್ಟೇ ಬೇಸರ ಪಡುವಂತಹ ದಿನ ಇದು ಅಂತ ಅನ್ಸುತ್ತೆ. ಯಾಕಂದ್ರೆ ಚಂದ್ರಶೇಖರ್ ಕಂಬಾರರ ಸೊಂಟವನ್ನ ಮುರಿದು ಅವರಿಗೆ ಮರಾಠಿಯ ಮಹತ್ವವನ್ನ ಹೇಳ್ಕೊಡಿ ಅಂತ ಬಾಳ್ ಠಾಕ್ರೆ ಅವರು ಹೇಳ್ತಾರಂದ್ರೆ ನಿಮ್ಗೇನ್ ಅನ್ಸುತ್ತೆ?